Hi viewers, welcome back to my channel. ಇವತ್ತು ನಾನು ನಿಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ? ನಮ್ಮ ಕರ್ನಾಟಕದ ಕಾಶ್ಮೀರ ಅಂತಲೇ ಫೇಮಸ್ ಆಗಿರೋ ಬಳ್ಳಾರಿ ಹತ್ರ ಇರೋ ಸುಂಡೂರಿಗೆ. ಈ ಹಚ್ಚ ಹಸಿರು ಬೆಟ್ಟಗಳ ಮಧ್ಯೆ ಸುಂಡೂರಿಗೆ ಎಂಟ್ರಾಗ್ತಿದ್ದಂಗೆ ನಮಗೆ ಮೊದಲನೇದಾಗಿ ಸಿಗೋದು ಈ ವ್ಯೂ ಪಾಯಿಂಟು. ಸೊ ಮೇಲಿಂದ ಸೊಂಡೂರು ಕಾಣಿಸುತ್ತೆ. ನಿಮಗೆ ಇಡೀ ಊರು ಹಾಗೂ ಪ್ರಕೃತಿ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಬೆಟ್ಟ ಗುಡ್ಡ ಎಲ್ಲಿ ನೋಡಿದ್ರು ಎಲ್ಲಿವರೆಗೂ ನೋಡಿದ್ರು ನಿಮಗೆ ಬರೀ ಹಸಿರೇ ಕಾಣಿಸುತ್ತೆ, ಹಸಿರು ಬೆಟ್ಟಗಳೇ ಕಾಣಿಸುತ್ತೆ. ಸುಂಡೂರಿನ ಸೌಂದರ್ಯವನ್ನು ಎಂಜಾಯ್ ಮಾಡ್ತಾ ನಾವೀಗ ಫಸ್ಟ್ ನೋಡೋಕೆ ಹೊರಟಿರೋದು ಹರಿಶಂಕರ ದೇವಸ್ಥಾನನ. ಈ ದೇವಸ್ಥಾನದ ಸ್ಟೋರಿ ಏನು ಅಂತಂತಂದರೆ, ಸೊ ಇದು ನನ್ನ ಬುಕ್ಕಲ್ಲಿ ಓದಿದ್ದಾಯ್ತಾ. ಪಾರ್ವತಿಗೆ ಶಿವನಿಗೆ ಮದುವೆ ಆದರೆ ಲೋಕ ಕಲ್ಯಾಣ ಆಗುತ್ತೆ ಅನ್ನೋದಕ್ಕೋಸ್ಕರ ತಪಸ್ಸಲ್ಲಿರೋ ಶಿವನ ಎಬ್ಬರಿಸೋದಕ್ಕೋಸ್ಕರ ಮನ್ಮಥ ಬಾಣ ಹಾಕ್ತಾನೆ. ಆ ಬಾಣ ಹಾಕಿದಾಗ ತಪಸ್ಸು ಕೆಡಿಸಿರೋದಕ್ಕೆ ಶಿವ ಬಂದು ಮೂರನೇ ಕಣ್ಣು ಬಿಟ್ಟು ಮನ್ಮಥನ ಸುಟ್ಟಾಕ್ತಾನೆ. ಈ ಸ್ಟೋರಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಾದಮೇಲೆ ಮನ್ಮಥ ಅಂದ್ಬಿಟ್ಟು ಶ್ರೀಹರಿ ಮಗ ಆಗಿರ್ತಾನೆ. ಶಿವನ ಹತ್ರ ಬಂದು ಮಗನ್ನ ಬದುಕಿಸ್ಕೊಡು ಅಂತ ಕೇಳಿದಾಗ ಶಿವ ಒಂದು ಜಾಗ ಹೇಳ್ತಾರೆ, ಅದು ಲೋಹ ಪರ್ವತ ಅಥವಾ ಸ್ಕಂದ ಪರ್ವತ ಅಂತ. ಆ ಜಾಗನೇ ಈ ಹರಿಶಂಕರ ದೇವಸ್ಥಾನ. ಈ ಜಾಗದಲ್ಲಿ ಇವಾಗೇನು ನೀವು ನೋಡಿದ್ರಲ್ಲ ಕಲ್ಯಾಣಿ ಗದೆ ತಗೊಂಡು ಹೊಡಿತಾರೆ. ಅಲ್ಲಿ ನೀರು ಉದ್ಭವ ಆಗುತ್ತೆ. ಆ ನೀರಲ್ಲಿ ಸ್ನಾನ ಮಾಡಿಕೊಂಡು 3 ಹೊತ್ತು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು? ಶ್ರೀಹರಿ. ಆಗ ಶಿವ ಪ್ರತ್ಯಕ್ಷ ಆಗಿ ಲಿಂಗ ರೂಪದಲ್ಲಿ ನೆಲೆಸಿರ್ತಾರೆ ಅಂತ ಅಲ್ಲೊಂದು ಸ್ಟೋರಿ ಇದೆ. ಇಲ್ಲಿರೋ ಮೈನ್ ಸ್ಪೆಷಾಲಿಟಿ ಏನಂದರೆ, ವರ್ಷದ 365 ದಿನಾನು ಇಲ್ಲಿ ನ್ಯಾಚುರಲ್ ಆಗಿ ನೀರು ಹರಿತಾ ಇರುತ್ತೆ. ಇದು ಚಾಳುಕ್ಯರ ಕಾಲದಲ್ಲೇ ಆಗಿರೋದು ಅಂತ ಪ್ರತೀತಿ ಇದೆ. ಗೋರ್ಪಡೆ ಅವ್ರ ಅಂಡರಲ್ಲೇ ಬರುತ್ತೆ ಈ ದೇವಸ್ಥಾನಗಳು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಕೂಡ ಇದನ್ನು. ಅದೇ ಹರಿಶಂಕರ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ಪೂರ್ತಿ ದಟ್ಟವಾದ ಕಾಡಿನ ಮಧ್ಯೆ ನಿಮಗೆ ಒಂದು ಹಳೆ ಕಾಲದ ದೇವಸ್ಥಾನ ಸಿಗುತ್ತೆ. ಅದೇ ಕುಮಾರಸ್ವಾಮಿ ದೇವಸ್ಥಾನ. ದೇವಸ್ಥಾನ ಕಂಪ್ಲೀಟಾಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸೇರಿರುತ್ತೆ. ಸ್ಥಳ ಪುರಾಣದ ಪ್ರಕಾರ ಇಲ್ಲಿ ಒಂದು 3 ದೇವ್ರು ನೆಲೆಸಿರ್ತಾರೆ. ಒಂದು ಕುಮಾರಸ್ವಾಮಿ, ಇನ್ನೊಂದು ಪಾರ್ವತಿ ಮಾತೆ ಮತ್ತು ತಗ್ಗಿನ ಮಲ್ಲಪ್ಪ. ರಾಷ್ಟ್ರಕೂಟರು ಮತ್ತು ಚಾಳುಕ್ಯರ ಕಾಲದಲ್ಲಿ ಈ ದೇವಸ್ಥಾನ ಆಗಿದೆ ಅಂತ ಪ್ರತೀತಿ ಇದೆ. ಇಲ್ಲಿನ ಅರ್ಚಕರು ಪ್ರಕಾರ ಅವ್ರು ಹೇಳಿದ ಕಥೆ ಇದು. ಗಣೇಶನ ಮತ್ತು ಕುಮಾರಸ್ವಾಮಿದು 3 ಲೋಕ ಸುತ್ತು ಬರೋ ಕತೆ ಗೊತ್ತೇ ಇರುತ್ತೆ. ಅಲ್ಲಿ ಕುಮಾರಸ್ವಾಮಿ ಸೋತ ನಂತರ ಕೈಲಾಸ ತೊರೆದು ಈ ಪ್ಲೇಸ್ನ ಫಸ್ಟ್ ಬಂದ್ಬಿಟ್ಟು ಲೋಹ ಪರ್ವತ ಅಂತ ಕರಿತಿದ್ರಂತೆ. ಲೋಹ ಪರ್ವತದಲ್ಲಿ ಬಂದ್ಬಿಟ್ಟು ನೆಲೆಸ್ತಾರಂತೆ. ತನ್ನ ಯೌವನಾವಸ್ಥೆ ಬರೋವರೆಗೂ ಅವರು ತಪಸ್ ಮಾಡ್ತಾರೆ. ತಾಯಿ ಪಾರ್ವತಿ ದೇವಿ ಕೈಲಾಸದಿಂದ ಬಂದು ತನ್ನ ಮಗನ್ಗೆ ಹೇಳ್ತಾರೆ, ನೀನು ತಪಸ್ ಮಾಡಿ ಸಾಕು, ಇನ್ನು ನಿಲ್ಲಿಸು. ಕನ್ಯಾಕುಮಾರಿಯಿಂದ ಒಬ್ಬ ಹುಡುಗಿನ ನೋಡ್ಕೊಂಬಂದಿದ್ದೀನಿ, ಆ ಹುಡುಗಿನ ಮದುವೆ ಆಗ್ಬಿಟ್ಟು ಸಂಸಾರಿ ಆಗುವ, ನೀನು ನೋಡ್ಕೊಂಬಂದಿರೋ ಆ ಹೆಣ್ಣು ನೋಡೋಕೆ ಹೆಂಗಿರ್ತಾಳೆ ಅಂತ ಅಂದಾಗ ಪಾರ್ವತಿ ಮತ್ತೆ ನೋಡೋಕೆ ಸೇಮ್ ನಮ್ಮ ಥರನೇ ಇರ್ತಾಳೆ ಅಂತ ಹೇಳಿದಾಗ ಕುಮಾರಸ್ವಾಮಿ, ನಾನು ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಪಲ್ಲ, ನನ್ನ ತಾಯಿ ರೂಪದಲ್ಲಿರೋ ಹೆಣ್ಣು ನಾನು ಮದುವೆ ಆಗಲ್ಲ, ಅವ್ರನ್ನ ನನ್ನ ಹೆಂಡತಿ ಸ್ಥಾನದಲ್ಲಿ ನಾನು ನೋಡೋಕ್ಕಾಗಲ್ಲ, ನನಗೆ ಈ ಮದುವೆ ಬೇಡ ಅಂತ ಅಂದಾಗ ಪಾರ್ವತಿ ದೇವಿ ಮತ್ತು ಕುಮಾರಸ್ವಾಮಿ ಮಧ್ಯೆ ಸ್ವಲ್ಪ ಜಗಳ ಆಗುತ್ತಂತೆ. ಮಾತಿಗೆ ಬೆಳೆದು ಕುಡಿಸಿರೋ ಹಾಲು ಸಮೇತ ನನಗೆ ಬೇಡ, ಅದನ್ನು ಕಕ್ತೀನಿ ನಾನು ಅಂತ ಅಂದ್ಬಿಟ್ಟು ಹಾಲು ಕಕ್ತಾನಂತೆ. ಹಾಲು ಜೊತೆಗೆ ರಕ್ತನೂ ಬರುತ್ತಂತೆ. ಇಲ್ಲಿ ಎಲ್ಲ ಬಂದ್ಬಿಟ್ಟು ರೆಡ್ ಸಾಯಿಲ್ ಇರೋದೆಲ್ಲ ಕುಮಾರಸ್ವಾಮಿ ಕಕ್ಕಿರೋ ರಕ್ತ ಅಂತೆ. ವೈಟ್ ಕಲರ್ದು ವಿಭೂತಿ ಥರ ಸಿಗುತ್ತೆ ಬೆಟ್ಟದ ಮಧ್ಯದಲ್ಲಿ ಅಲ್ಲಲ್ಲಿ, ಅದು ಹಾಲಂತೆ. ಅದಾದ ನಂತರ
ಕುಮಾರಸ್ವಾಮಿ ಬ್ರಹ್ಮಚಾರಿಯಾಗಿ ಇಲ್ಲೇ ನೆಲೆಸಿದ್ರಂತೆ. ಇದು ಸ್ಟೋರಿ. ನಡೀರಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ನಾವು ಈ ದೇವಸ್ಥಾನದ ಕಾಂಪೌಂಡ್ಗೆ ಎಂಟ್ರ್ ಆಗ್ತಿದ್ದಂಗೆ ಈ 2 ಅದ್ಭುತ ದೇವಸ್ಥಾನಗಳು ಕಾಣಿಸುತ್ತೆ. ಒಂದು ಕುಮಾರಸ್ವಾಮಿ ದೇವಸ್ಥಾನ, ಇನ್ನೊಂದು ಪಾರ್ವತಿ ಮಾತೆ ದೇವಸ್ಥಾನ. ಸೊ ನಾನು ಇದನ್ನು ಯಾಕೆ ಅದ್ಭುತ ಅಂತ ಹೇಳಿದೆ ಅಂದರೆ ಮುಂದೆ ಹೇಳ್ತೀನಿ ಬನ್ನಿ. ಈಗ ನೀವು ನೋಡ್ತಿರೋದು ಪಾರ್ವತಿ ಮಾತೆ ದೇವಸ್ಥಾನ, ಇದು ಕುಮಾರಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ನಾನು ಏನಕ್ಕೆ ಅದ್ಭುತ ಅಂತ ಆವಾಗಲೇ ಹೇಳಿದೆ ಅಂದರೆ, ಈ ಕಂಪ್ಲೀಟ್ ದೇವಸ್ಥಾನನ ಇಂಟರ್ಲಾಕಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಕಟ್ಟಿರೋದು. ನೀವೀಗ ಈಗ ನೋಡ್ತಿದ್ದೀರಲ್ಲ ಕಲ್ಲುಗಳು, ಇದೆಲ್ಲ ಬಂದ್ಬಿಟ್ಟು ಒಂದಕ್ಕೊಂದು ಲಾಕ್ ಆಗಿರುತ್ತೆ. ಪ್ರತಿಯೊಂದು ಕಲ್ಲುಗೂ ಲಾಕ್ ಆಗಿರುತ್ತೆ. ಸೊ ಯಾವುದೇ ಥರ ಸಿಮೆಂಟು ಗಾರೆ ಆ ಥರ ಏನು ಯೂಸ್ ಮಾಡಿರಲ್ಲ. ಇದು ಎಲ್ಲ ಥರದ ಭೂಕಂಪಗಳು, ಪ್ರಕೃತಿ ವಿಕೋಪಗಳನ್ನ ಕೂಡ ತಡೆಯುತ್ತೆ. ಈ ಇಂಟರ್ಲಾಕಿಂಗ್ ಟೆಕ್ನಾಲಜಿನ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆನೇ ಯೂಸ್ ಮಾಡಿದ್ರು ಅನ್ನೋದಕ್ಕೆ ಪುರಾವೆ ಇದು. ಈಗ ನೀವು ನೋಡ್ತಿರೋದು ತಗ್ಗಿನ ಮಲ್ಲಪ್ಪ ಅಂತ ಶಿವನ್ ಟೆಂಪಲ್ಲು, ಕುಮಾರಸ್ವಾಮಿ ಅವ್ರ ತಂದೆ. ಸೊ ಈ ದೇವಸ್ಥಾನ ತಗ್ಗಲ್ಲಿರುತ್ತೆ. ಮೇ ಬಿ ಅದಕ್ಕೋಸ್ಕರನೇ ಈ ಹೆಸರು ಬಂದಿರಬೇಕು ಅನಿಸುತ್ತೆ. ಈಗ ನಮ್ಮ ಪಯಣ ನವಿಲ್ ಸ್ವಾಮಿ ದೇವಸ್ಥಾನದ ಕಡೆಗೆ. ಫಸ್ಟ್ ಹಿಂಗೂ ಇರಲಿಲ್ಲ ರೋಡು, ಅಷ್ಟೆಲ್ಲ ಫುಲ್ ಕಚ್ಚಾ ರೋಡ್ ಬ್ರೋ. ಈಗ ಗಾಡಿ ಡೆವಲಪ್ಮೆಂಟ್ ಗಾಡಿ ತಿರುಗಾಡ್ತಾವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಣ್ಣಿಗೆ ಹಾಕಿ ನೀಟಾಗಿ ರೆಡಿ ಮಾಡಿ. ವಾ, ಇವಾಗ ನಾವಿರೋದೇ ಬೆಟ್ಟ ಅಷ್ಟೇ ಅಲ್ವಾ? ಅದು ಕೆಳಗಡೆ ಹೋದ್ರೆ ಅದು ಹೌದಾ? ಫುಲ್ ಕೆಂಪಿಗೆ ಆಗ್ಬಿಡ್ಬೇಕಾ? ಇದೆಲ್ಲ ಆ್ಯಕ್ಚುಲಿ ಮೈನಿಂಗ್ ಮಾಡಿರೋದೇನಾ ಇದು? ಎಲ್ಲ ಮೈನಿಂಗ್ ಮಾಡಿರ್ತೀವಿ. ಸ್ಟಾರ್ಟಿಂಗ್ ಇದು ಟಾಪ್ ಬೆಂಚ್, ಹಾಗೆ ಮಾಡ್ತಾ ಬೆಂಚ್ ಇಳಿಸ್ಕೊಂಡು ಬಾಟಮ್ ಹೋಗಿರ್ತೀವಿ. ಇದು ಬೆಂಚ್ ವೈಸು. ಬೆಂಚ್ ವೈಸ್. ಇವಾಗ ಆಲ್ರೆಡಿ ಮೈನಿಂಗ್ ಜಾಗನೇ ಇವಾಗ. ಎಲ್ಲ ಮೈನಿಂಗ್ ಇದೆ. ಮೈನ್ಸ್ ಒಳಗೆ ಎಂಟ್ರ್ ಆಗ್ಬಿಟ್ಟಿವಿ ಆಲ್ರೆಡಿ ನಾವು. ಮೈನ್ಸ್ ಒಳಗಡೆ ಕಾಲೇಜ್ ರೋಡ್ ಇದೆ. ಹಾಂ. ಎಷ್ಟಂದ್ರೆ ರೋಟಿಗೆ ಕ್ಯಾಂಪರ ಬುಲ್ಲೋದು. ಅದು SUVಗಳಾದರೆ ಬರೋಕ್ಕಾಗೋದು ಅನ್ಸುತ್ತೆ. ನೀವು ಸ್ಟ್ರೇಟಾ? ಅಷ್ಟೇ. ಓ, ಈ ಥರ ಮ್ಯಾಟ್ ಹಾಕ್ಬಿಡ್ತಾರೆ, ಫುಲ್ ಗೋಣಿಚೀಲ ಓದಿಸ್ಬಿಡ್ತಾರೆ. ಪ್ಲಾಂಟೇಶನ್ ಮಾಡ್ತಾರೆ. ಇಲ್ಲಿ ಇನ್ನು ಮೈನ್ಸ್ ಮಾಡಲ್ಲ ಅಂತ ಲೆಕ್ಕ. ಅಂದರೆ ಓವರೆಲ್ಲ ಖಾಲಿ ಆಗಿದೆ. ಓವರ್ ಖಾಲಿ ಆಗಿದೆ ಅಂತ. ಫುಲ್ ಎಲ್ಲ ರೋಡ್ ಕಚ್ಚಾ ರೋಡ್. ಇವಾಗಲೇ ಪರವಾಗಿಲ್ಲ ಅಂತೀರಾ? ಹೀಗೆ ಚೆನ್ನಾಗಿ ಮಾಡ್ರೆ. ಬಟ್ ಯಾರು ವೆಹಿಕಲ್ ಬರೀ ಎಲ್ಲ ಬೈ ವಾಕ್ ಹೋಗ್ತಿದ್ರು. ಬೈ ವಾಕ್ ಇದೇ ರೋಡಲ್ಲಿ? ಇದೇ ರೋಡಲ್ಲಿ ಕಾರ್ ಸೆಕ್ಷನ್ ರೋಡ್ ಇದೆ, ಅಡವಿ ಒಳಗೆ ಫುಲ್ ರೋಡ್ ಫಾರೆಸ್ಟ್ ಮೇಲೆ. ಹಾಂ, ಮಾಡಲ್ಲ. ಇಲ್ಲಿಂದ ಎಷ್ಟು 1 ಕಿಲೋಮೀಟ್ರ್ ಬರುತ್ತೆ. ಮಾಡೋರಲ್ಲ. ಓ, ಇಷ್ಟು ಮಾತ್ರ ಸಾಕು. ಬಂದಿದ್ದಾರೆ ಯಾರು ಅಲ್ವಾ? ಸೆಕ್ಯೂರಿಟಿ ಅವರ ನಿಲ್ಲಿಸ್ಬಿಡ್ಲ ಇಲ್ಲಿ. ಕಿರಿದಾದ ರಸ್ತೆಗಳನ್ನ ದಾಟ್ಕೊಂಡು ಕೊನೆಗೂ ನವಿಲ್ ಸ್ವಾಮಿ ದೇವಸ್ಥಾನ ಬಂದು ತಲುಪಿದ್ವಿ. ನವಿಲ್ ಸ್ವಾಮಿ ದೇವಸ್ಥಾನ ಸ್ವಲ್ಪ ಕೆಳಗಿರುತ್ತೆ. ಸೊ ಮೆಟ್ಲುಗಳು ಇಳ್ಕೊಂಡು ಹೋಗ್ಬೇಕು ನಾವು. ಮೆಟ್ಲಿಳಿದು ಎಂಟ್ರಿ ಆದಮೇಲೆ ನಿಮಗೆ ರೈಟ್ ಸೈಡಲ್ಲಿ ಕಲ್ಯಾಣಿ ಕಾಣುತ್ತೆ. ಆಮೇಲೆ ಒಂದು ಗರುಡಗಂಬ ಕಾಣಿಸುತ್ತೆ. ಹಳೆ ಕಾಲದ ಶಿಲಾಶಾಸನಗಳು ಕೂಡ ದೇವಸ್ಥಾನದ ಮುಂದೆನೇ ಇಟ್ಟಿದ್ರು. ಆ್ಯಕ್ಚುಲಿ ಒಳಗಡೆ ಕೂಡ ನಾನು ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೇಳಿದೆ, ಆದರೆ ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಸೇರಿರೋದ್ರಿಂದ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ.
ವಿಗ್ರಹ ಬಂದ್ಬಿಟ್ಟು ವೇಣುಗೋಪಾಲ ಸ್ವಾಮಿ ವಿಗ್ರಹ ಅಂತ ಹೇಳಿದ್ರು. ಆ್ಯಕ್ಚುಲಿ ಇದು ನವಿಲು. ಈ ವಿಗ್ರಹ ಒಡೆದಾಕಿದಾರೋ ಗೊತ್ತಿಲ್ಲ. ನವಿಲು ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೊಂದು ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ. ಸೊ ಚಿಕ್ಕ ಫಾಲ್ಸು, ಈಗ ಸಣ್ಣಗೆ ನೀರು ಬೀಳ್ತಿದೆ. ಆ್ಯಕ್ಚುಲಿ ಜೋರಾಗಿ ಕೂಡ ಬರುತ್ತಂತೆ. ನವಿಲು ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಸ್ಟಾರ್ಟ್ ಆದ್ವಿ. ಜೊತೆಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಇವತ್ತಿನ ವಿಡಿಯೋ ಇಷ್ಟು ಫ್ರೆಂಡ್ಸ್. ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂತಂದರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಕಂಟೆಂಟ್ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕು, ಒಂದು ಶೇರ್ ಮಾಡಿ. ನನಗೆ ಕೂಡ ಫ್ಯೂಚರಲ್ಲಿ ಇದೇ ಥರ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದಕ್ಕೊಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.